ನಮಸ್ಕಾರ ಸ್ನೇಹಿತರೆ, ಕನ್ಯಾ ರಾಶಿಯವರಿಗೆ ಭಗವಂತ ಕೊಟ್ಟಿರ್ತಕ್ಕಂಥ ಅತ್ಯದ್ಭುತವಾದಂತಹ 7 ವರಗಳು ಯಾವುವು ಅನ್ನೋದನ್ನ ಒಂದೊಂದಾಗಿ ಇವತ್ತಿನ ವಿಡಿಯೋದಲ್ಲಿ ನಾನು ನಿಮ್ಗೆ ತಿಳಿಸ್ಕೊಡ್ತೀನಿ. ಅದಕ್ಕಿಂತ ಮೊದಲು ಸ್ನೇಹಿತರೆ, ಕನ್ಯಾ ರಾಶಿಯವರು ಜೀವನದಲ್ಲಿ ಹೇಗಿರ್ತಾರೆ, ಕನ್ಯಾ ರಾಶಿಯವರು ಎಷ್ಟೆಲ್ಲ ಲಾಭಗಳನ್ನ ಪಡೆದುಕೊಳ್ತಾರೆ, ಇವರ ಸ್ವಭಾವ ಎಂಥದ್ದು ಅನ್ನೋದ್ರ ಬಗ್ಗೆ ಇವತ್ತಿನ ವಿಡಿಯೋದಲ್ಲಿ ನೋಡ್ತಾ ಹೋಗೋಣ. ಅದಕ್ಕಿಂತ ಮೊದಲು ದೇವರು ಜ್ಯೋತಿಷ್ಯ ಶಾಸ್ತ್ರದ ಮೇಲೆ ನಿಮ್ಗೆ ನಂಬಿಕೆ ಇದ್ರೆ ತಪ್ಪದೆ ಈ ವಿಡಿಯೋಗೊಂದು ಲೈಕ್ ಕೊಟ್ಟು ಪ್ರತಿದಿನ ದಿನ ಭವಿಷ್ಯ ತಿಳಿಯಲು ನಮ್ಮ ಚಾನೆಲ್ ಅನ್ನ ಸಬ್ಸ್ಕ್ರೈಬ್ ಮಾಡಿ. ಹಾಗೆ ಬೇಗನೆ ನಮ್ಮ ವಿಡಿಯೋದ ನೋಟಿಫಿಕೇಶನ್ ಪಡೆಯಲು ಬೆಲ್ ಬಟನ್ ಕ್ಲಿಕ್ ಮಾಡಿ ಆಲ್ ಅಂತ ಕ್ಲಿಕ್ ಮಾಡ್ಕೊಳ್ಳಿ. ಇನ್ನು ನಿಮ್ಮ ಜೀವನದ ಸಕಲ ಸಮಸ್ಯೆಗಳಾದಂತಹ ಸತಿಪತಿ ಕಲಹ, ಪ್ರೀತಿಯಲ್ಲಿ ಮೋಸ, ಭೂಮಿ ವಿಚಾರ, ಕೋರ್ಟ್ ಕೇಸ್, ವ್ಯಾಪಾರ, ಹಣಕಾಸಿನ ತೊಂದರೆ, ಸಾಲಬಾಧೆ, ಸ್ತ್ರೀಯರ ಗುಪ್ತ ಸಮಸ್ಯೆ, ಹೀಗೆ ಹಲವಾರು ಸಮಸ್ಯೆಗಳಿಗೆ ಶಾಶ್ವತ ಪರಿಹಾರ ಮಾಡಿಕೊಡ್ತಾರೆ. ಡಿಸ್ಪ್ಲೇ ಮೇಲೆ ಕಾಣ್ತಕ್ಕಂಥ ಗುರೂಜಿ ನಂಬರ್ಗೆ ಒಮ್ಮೆ ಕರೆ ಮಾಡಿ ನೋಡಿ. ಹೌದು, ಕನ್ಯಾ ರಾಶಿಯವರಿಗೆ ಭಗವಂತ ಅತ್ಯದ್ಭುತವಾದಂತಹ ವರಗಳನ್ನ ಕೊಟ್ಟಿತ್ತು. ಇನ್ಮುಂದೆ ಇವರ ಜೀವನದಲ್ಲಿ ರಾಜ ವೈಭೋಗ, ಜೀವನದ ಜೊತೆಗೆ ಭೌತಿಕ ಸೌಕರ್ಯಗಳು ಹೆಚ್ಚಾಗತ್ತೆ ಅಂತ ಹೇಳಬಹುದು. ಇವರು ಅಂದುಕೊಂಡಂತೆ ಜೀವನವನ್ನ ನಡೆಸ್ತಾರೆ. ಜೊತೆಗೆ ಈ ರಾಶಿಯವರಿಗೆ ಇನ್ನು ಮುಂದೆ ಕಷ್ಟಗಳು ಯಾವುದೇ ಕಾರಣಕ್ಕೂ ಕೂಡ ಇವರ ಜೀವನದಲ್ಲಿ ಬರೋದಿಲ್ಲ. ಕೋಟ್ಯಾಧಿಪತಿಗಳಾಗುವಂತೆ ಎಲ್ಲದರಲ್ಲೂ ಕೂಡ ಪ್ರಗತಿಯನ್ನ ಕಾಣ್ತಾರೆ. ಇವರ ಜೀವನದಲ್ಲಿ ಭಾಗ್ಯೋದಯದ ಬಾಗಿಲು ತೆರೀತಾ ಇರೋದ್ರ ಜೊತೆಗೆ ನೀವು ಇನ್ನು ಮುಂದೆ ನೆಮ್ಮದಿಯುತ ಜೀವನವನ್ನ ನಡೆಸಬಹುದು. ನಿಮ್ಮ ಠೇವಣಿ ಬಂಡವಾಳವು ವೇಗವಾಗಿ ಹೆಚ್ಚಾಗ್ತಾ ಹೋಗುತ್ತೆ. ಬುಧ ಗ್ರಹವು ಲಾಭದ ಮನೆಯಲ್ಲಿ ಇರೋದ್ರಿಂದ ಬಹಳ ದಿನಗಳಿಂದ ಸ್ಥಗಿತಗೊಂಡಿದ್ದ ಕೆಲಸ ಮತ್ತೆ ಆರಂಭಗೊಳ್ಳುತ್ತೆ. ಸಂಪತ್ತಿನ ಮನೆಯ ಅಧಿಪತಿಯು ಲಾಭದ ಮನೆಯಲ್ಲಿರೋದ್ರಿಂದ ನೀವು ಬಂಡವಾಳವನ್ನ ಹೆಚ್ಚಿಸ್ಕೊಳ್ತೀರಾ. ಆದಾಯದಲ್ಲಿ ತ್ವರಿತ ಏರಿಕೆಯ ಸಾಧ್ಯತೆಗಳಿದ್ದು ವ್ಯವಹಾರದಲ್ಲಿ ನೀವು ಲಾಭವನ್ನ ಪಡೆಯುವ ಸಾಧ್ಯತೆ ಇದೆ. ನಿಮ್ಮ ಪೋಷಕರು, ಶಿಕ್ಷಕರು ಮತ್ತು ಮಾರ್ಗದರ್ಶಕರಿಂದ ನಿಮ್ಗೆ ಪರಿಪೂರ್ಣವಾದಂತಹ ಬೆಂಬಲ ಸಿಗುತ್ತೆ. ವಿದೇಶದಲ್ಲಿ ಅಧ್ಯಯನ ಮಾಡಬೇಕು ಅನ್ನೋ ನಿಮ್ಮ ಕನಸು ಏನಿದೆಯಲ್ಲ, ಆ ಕನಸು ನನಸಾಗುತ್ತೆ. ಇನ್ನು ನಿಮ್ಗೆ ಸ್ವಲ್ಪ ಸಹಾಯ ಮಾಡುವ ಗುಣ ಇರೋದ್ರಿಂದ ಸಮಾಜದಲ್ಲಿ ನೀವು ಗುರುತಿಸ್ಕೊಳ್ತೀರಾ. ವೃತ್ತಿ ಜೀವನದ ಪ್ರಗತಿಯ ಸಂಪೂರ್ಣ ಪ್ರಯೋಜನಗಳನ್ನ ಪಡೆದುಕೊಳ್ತೀರಾ. ಜೊತೆಗೆ ಈ ಸಮಯದಲ್ಲಿ ನೀವು ಒಂದಷ್ಟು ವ್ಯಾಪಾರವನ್ನ ಮಾಡಬೇಕು ಅನ್ಕೊಳ್ಳುವಂತಹ ಸಂದರ್ಭದಲ್ಲಿ ಸ್ವಲ್ಪ ಕಟ್ಟುನಿಟ್ಟಿನ ಯೋಜನೆಗಳನ್ನ ಹಾಕೊಂಡ್ರೆ ಕಷ್ಟಗಳಿಗೆ ಕೊನೆ ಅನ್ನೋದು ಇರುತ್ತೆ. ಇದರ ಜೊತೆಗೆ ರಾಜ ವೈಭೋಗದ ಜೀವನ ನಿಮ್ಮದಾಗುತ್ತೆ ಅಂತ ಹೇಳಬಹುದು. ನಿಮ್ಗೆ ಅದೃಷ್ಟ ಕೈ ಹಿಡಿಯೋದ್ರ ಜೊತೆಗೆ ಜೀವನದಲ್ಲಿ ಬಹಳ ದಿನಗಳಿಂದ ನಡೀತಿರ್ತಕ್ಕಂಥ ಸಮಸ್ಯೆಗಳು ಕೊನೆಗೊಳ್ಳುತ್ತೆ. ನಿಮ್ಮ ಮಗುವಿಗೆ ಸಂಬಂಧಿಸಿದ ಕೆಲವು ಒಳ್ಳೆಯ ಸುದ್ದಿಗಳನ್ನ ನೀವು ಈ ಸಂದರ್ಭದಲ್ಲಿ ಪಡೆದುಕೊಳ್ತೀರಾ. ಜೊತೆಗೆ ಮಕ್ಕಳಾಗದೆ ಇರತಕ್ಕಂಥ ದಂಪತಿಗೆ ಮಕ್ಕಳನ್ನ ಹೊಂದಲು ಒಂದಷ್ಟು ಪ್ರಯೋಜನಗಳು ಸಿಗ್ತಾ ಹೋಗುತ್ತೆ. ಶಿಕ್ಷಣ ಕ್ಷೇತ್ರದಲ್ಲಿ ಕಾರ್ಯನಿರ್ವಹಿಸ್ತಿರೋರಿಗೆ ಸಾಕಷ್ಟು ಪ್ರಯೋಜನಗಳಿದೆ. ಅವಿವಾಹಿತರಿಗೆ ಮದುವೆ ಪ್ರಸ್ತಾಪಗಳು ಕೂಡಿ ಬರುತ್ತೆ. ಉನ್ನತ ಶಿಕ್ಷಣ ಪಡಿಬೇಕು ಅನ್ನೋ ನಿಮ್ಮ ಬಯಕೆ ಈಡೇರುತ್ತೆ. ವ್ಯವಹಾರದಲ್ಲಿ ಕೂಡ ಲಾಭವನ್ನ ಪಡೆಯುವ ಸಾಧ್ಯತೆಗಳು ಹೆಚ್ಚಾಗಿದೆ. ಇದರೊಂದಿಗೆ ಸಮಾಜದಲ್ಲಿ ನಿಮ್ಮ ಗೌರವ ಹೆಚ್ಚಾಗುತ್ತೆ. ಅದೃಷ್ಟದಿಂದ ನಿಮ್ಗೆ ಸಂಪೂರ್ಣ ಬೆಂಬಲ ಸಿಗೋದ್ರ ಜೊತೆಗೆ ಪ್ರತಿಯೊಂದು ಕ್ಷೇತ್ರದಲ್ಲೂ ಕೂಡ ನೀವು ಲಾಭವನ್ನೇ ಕಾಣ್ತೀರಾ. ಬಹಳ ದಿನಗಳಿಂದ ನಡೀತಿರ್ತಕ್ಕಂಥ ವಾದ ವಿವಾದಗಳು ಈಗ ಕೊನೆಗೊಳ್ಳುತ್ತೆ. ಹಠಾತ್ ಆರ್ಥಿಕ ಲಾಭದ ಸಾಧ್ಯತೆ ಇದೆ. ನಿಮ್ಮ ಸಹೋದರ ಸಹೋದರಿಯರೊಂದಿಗಿನ ನಿಮ್ಮ ಸಂಬಂಧ ಸಿಹಿಯಾಗುತ್ತೆ. ಮಕ್ಕಳು ಪ್ರಗತಿಯನ್ನ ಕಾಣ್ತಾರೆ. ಜೊತೆಗೆ ಅದೃಷ್ಟದ ಸಂಪೂರ್ಣ ಬೆಂಬಲ ನಿಮ್ಗೆ ಇರೋದ್ರ ಜೊತೆಗೆ ನಿಮ್ಮ ಕೆಲಸ ಮತ್ತು ಸಮರ್ಪಣೆಯ ಭಾವನೆಯಿಂದಾಗಿ ವೃತ್ತಿ ಕ್ಷೇತ್ರದಲ್ಲಿ ಸರಿಯಾದ ಮನ್ನಣೆ ಸಿಗುತ್ತೆ. ಸಮಾಜದಲ್ಲಿ ಗೌರವ ಪ್ರತಿಷ್ಠೆ ವೇಗವಾಗಿ ಹೆಚ್ಚಾಗೋದ್ರ ಜೊತೆಗೆ ನೀವು ಉತ್ತಮ ಲಾಭವನ್ನ ಗಳಿಸ್ತೀರಾ. ನಿಮ್ಮ ಆರ್ಥಿಕ ಪರಿಸ್ಥಿತಿ ಉತ್ತಮವಾಗ್ತಾ ಹೋಗುತ್ತೆ. ಸಂಪತ್ತನ್ನ ಸಂಗ್ರಹಿಸುವಲ್ಲಿಯೂ ಕೂಡ ನೀವು ಯಶಸ್ವಿ ಆಗ್ತೀರಾ. ಮಕ್ಕಳಿಂದ ಎದುರಿಸ್ತಿರ್ತಕ್ಕಂಥ ಸಮಸ್ಯೆಗಳು ಕೊನೆಗೊಳ್ಳುತ್ತೆ. ಅಂದ್ರೆ ಮಕ್ಕಳು ಸರಿಯಾದ ಹಾದಿಯಲ್ಲಿ ಮುಂದೆ ನಡೀತಾ ಹೋಗ್ತಾರೆ. ಉನ್ನತ ಶಿಕ್ಷಣ ಪಡೆಯುವ ಕನಸನ್ನ ಸಹ ಈ ಸಂದರ್ಭದಲ್ಲಿ ನೀವು ನನಸು ಮಾಡ್ಕೊಳ್ತೀರಾ ಅಂತ ಹೇಳಿದ್ರೆ ತಪ್ಪಾಗ್ಲಿಕ್ಕಿಲ್ಲ. ಇನ್ನು 7.5 ಪ್ರಭಾವ ನಿಮ್ಗೆ ಹೆಚ್ಚಾಗಿ ಕಾಣ್ತಿರೋದ್ರಿಂದ ಶನಿಯ ಕಾಟ ಇನ್ಮುಂದೆ ಎಲ್ಲ ಕೂಡ ನಿವಾರಣೆಯಾಗುತ್ತೆ. ಶನಿ ದೋಷ ನಿವಾರಣೆಯಾಗಿ ನೆಮ್ಮದಿಯ ನಿಟ್ಟುಸಿರನ್ನ ನೀವು ಬಿಡಬಹುದು. ಜೊತೆಗೆ ಜೀವನದಲ್ಲಿ ಗೊಂದಲಗಳಿಂದ ಮುಕ್ತಿನ ಪಡೆದುಕೊಳ್ತೀರಾ. ನಿಮ್ಮ ಪರಿಸ್ಥಿತಿ ಸ್ವಲ್ಪ ಮಟ್ಟಿಗೆ ಸುಧಾರಿಸುತ್ತೆ ಅಂತ ಹೇಳಬಹುದು. ನೀವು ತಾಳ್ಮೆಯನ್ನ ಕಾಪಾಡ್ಕೊಂಡಿದ್ದೆ ಆದಲ್ಲಿ ಸಕಾರಾತ್ಮಕ ಫಲಿತಾಂಶಗಳು ಸಿಗ್ತಾ ಹೋಗುತ್ತೆ. ಕೆಲವು ಸಮಸ್ಯೆಗಳು ಬಗೆಹರಿಯುತ್ತೆ. ಜೊತೆಗೆ ಶನಿಯ ನೇರ ದೃಷ್ಟಿ ನಿಮ್ಮ ಮೇಲೆ ಬಿದ್ದಿರೋದ್ರಿಂದ ನಿಮ್ಮ ಕುಟುಂಬದ ಸಂತಸ ಕಡಿಮೆ ಆಗೋದಿಲ್ಲ. ಜೊತೆಗೆ ಆಸ್ತಿ ಇತ್ಯಾದಿಗಳಲ್ಲಿ ಲಾಭವನ್ನ ಕಾಣ್ತೀರಾ. ವ್ಯವಹಾರಗಳಲ್ಲಿ ನೀವು ಜಾಗರೂಕರಾಗಿರ್ತೀರಾ. ಅಜಾಗರೂಕತೆಯನ್ನ ತಪ್ಪಿಸದೇ ಇದ್ರೆ ಆರ್ಥಿಕ ನಷ್ಟವನ್ನ, ಜೊತೆಗೆ ಅಪಘಾತ, ಆರೋಗ್ಯ ಸಂಬಂಧಿತ ಸಮಸ್ಯೆಗಳನ್ನ ಎದುರಿಸಬೇಕಾಗುತ್ತೆ. ಹುಷಾರಾಗಿರಿ. ವೃತ್ತಿ ಜೀವನದಲ್ಲಿ ಕೆಲವು ಸಮಸ್ಯೆಗಳು ನಿವಾರಣೆಯಾಗುತ್ತೆ. ವ್ಯವಹಾರದಲ್ಲಿ ಬುದ್ಧಿವಂತಿಕೆಯ ನಿರ್ಧಾರಗಳನ್ನ ತೆಗೆದುಕೊಳ್ತೀರಾ. ಆತ್ಮವಿಶ್ವಾಸದ ಕೊರತೆ ಇನ್ಮುಂದೆ ನಿಮ್ಮನ್ನ ಬಾಧಿಸೋದಿಲ್ಲ. ಸಂಗಾತಿಯೊಂದಿಗಿನ ಸಂಬಂಧದಲ್ಲಿ ಒಳ್ಳೆಯ ದಿನಗಳು ಇನ್ಮುಂದೆ ಶುರುವಾಗುತ್ತೆ ಅಂತ ಹೇಳಿದ್ರೆ ತಪ್ಪಾಗ್ಲಿಕ್ಕಿಲ್ಲ.
ಇನ್ನು ಮಾಡ್ತಕ್ಕಂಥ ಪ್ರತಿಯೊಂದು ಕೆಲಸ ಕಾರ್ಯಗಳಲ್ಲೂ ಕೂಡ ಅದೃಷ್ಟ ಕುಲಾಯಿಸ್ತಿರೋದ್ರಿಂದ ನಿಮ್ಗೆ ಪ್ರಮೋಷನ್ ಸಿಗುತ್ತೆ ಅಂತ ಹೇಳಬಹುದು. ಭರ್ಜರಿ ಧನಲಾಭ ಆಗೋದ್ರ ಜೊತೆಗೆ ಕುಟುಂಬದ ಸದಸ್ಯರ ನಡುವೆ ಇರ್ತಕ್ಕಂಥ ಸಮಸ್ಯೆಗಳು ಕೊನೆಗೊಳ್ಳುತ್ತೆ. ಸಮಾಜದಲ್ಲಿ ಗೌರವದ ತ್ವರಿತ ಹೆಚ್ಚಳವಾಗುತ್ತೆ. ನೀವು ಪ್ರತಿ ಕ್ಷೇತ್ರದಲ್ಲೂ ಅಪಾರ ಯಶಸ್ಸಿನಿಂದ ಪ್ರಯೋಜನವನ್ನು ಪಡೆದುಕೊಳ್ತೀರಾ. ಇದರಿಂದ ಜೀವನವು ಸಂತಸದಿಂದ ಕೂಡಿರುತ್ತೆ ಅಂತ ಹೇಳಬಹುದು. ಹಿರಿಯ ಅಧಿಕಾರಿಗಳೊಂದಿಗೆ ಸಹೋದ್ಯೋಗಿಗಳೊಂದಿಗೆ ನೀವು ಸಂಪೂರ್ಣವಾಗಿ ಬೆಂಬಲವನ್ನು ಪಡೆದುಕೊಳ್ತೀರಾ. ಈ ಸಮಯದಲ್ಲಿ ನಿಮ್ಮ ಗುರಿಯನ್ನ ಸಾಧಿಸುವಲ್ಲಿ ನೀವು ಯಶಸ್ವಿಯಾಗ್ತೀರಾ. ವ್ಯವಹಾರ ಕ್ಷೇತ್ರದಲ್ಲಿ ಸಾಕಷ್ಟು ಪ್ರಯೋಜನಗಳನ್ನ ಕಾಣ್ತೀರಾ. ನೀವು ರಚಿಸಿದ ಕಾರ್ಯತಂತ್ರದಿಂದ ನೀವು ಸಾಕಷ್ಟು ಲಾಭಗಳನ್ನ ಗಳಿಸ್ತೀರಾ. ದೈಹಿಕ ಸಂತಸಗಳನ್ನ ಈ ಸಂದರ್ಭದಲ್ಲಿ ನೀವು ಸಾಧಿಸ್ಕೊಳ್ತೀರಾ ಅಂತ ಹೇಳಬಹುದು. ಇನ್ನು ವಿಶ್ವಾಸ ಮತ್ತು ಪರಿಶ್ರಮ ಹೆಚ್ಚಾಗೋದ್ರ ಜೊತೆಗೆ ನೀವು ಈ ಸಂದರ್ಭದಲ್ಲಿ ಸ್ಪರ್ಧಾತ್ಮಕ ಪರೀಕ್ಷೆ ಅಥವಾ ಸರ್ಕಾರಿ ಕೆಲಸಕ್ಕೆ ತಯಾರಿಯನ್ನು ನಡೆಸ್ತಾ ಇದ್ರೆ ಹೆಚ್ಚಿನ ಪ್ರಯೋಜನಗಳನ್ನು ಪಡೆದುಕೊಳ್ತೀರಾ. ಕಾನೂನು ವಿಷಯಗಳಲ್ಲಿಯೂ ಕೂಡ ಯಶಸ್ಸನ್ನು ಸಾಧಿಸ್ತೀರಾ. ಸಂಪತ್ತಿನ ವಿಷಯದಲ್ಲಿ ಸಾಕಷ್ಟು ಹೆಚ್ಚಳವಾಗುತ್ತೆ ಅಂತ ಹೇಳಬಹುದು. ಇನ್ನು ನಿಮ್ಗೆ ಈ ಒಂದು ಸಂದರ್ಭದಲ್ಲಿ ಜೀವನದಲ್ಲಿರ್ತಕ್ಕಂಥ ಅನೇಕ ತೊಂದರೆಗಳು ನಿವಾರಣೆಯಾಗುತ್ತೆ. ಕಷ್ಟ ಕಳೆದು ಸುಖದ ಕಾಲ ಶುರುವಾಗೋದ್ರ ಜೊತೆಗೆ ನೀವು ಇನ್ಮುಂದೆ ನಿಮ್ಮ ಆದಾಯವನ್ನ ಡಬಲ್ ಮಾಡಿಕೊಂಡು ಸಕ್ಸಸ್ ಅನ್ನ ಪಡೆದುಕೊಳ್ಳೋದು ಗ್ಯಾರಂಟಿ ಅಂತ ಹೇಳಲಾಗ್ತಾ ಇದೆ. ಇನ್ನು ಕೇತು ನಿಮ್ಮ ಜೀವನದಲ್ಲಿ ಕೆಲವು ಶುಭ ಪ್ರಭಾವಗಳನ್ನ ಬೀರ್ತಾನೆ. ಹೀಗಾಗಿ ಪ್ರತಿಯೊಂದು ಕ್ಷೇತ್ರದಲ್ಲೂ ಕೂಡ ಯಶಸ್ಸು ಸಿಗುತ್ತೆ. ಇನ್ನು ಈ ರಾಶಿಯವರಿಗೆ ಯಶಸ್ಸು ದೊರಕೋದ್ರಿಂದ ಅಪಾರ ಧನ ಲಾಭವಾಗುವ ಯೋಗ ಇದೆ. ಮನಸ್ಸು ಶಾಂತವಾಗಿರುತ್ತೆ. ಆಧ್ಯಾತ್ಮಿಕತೆಯಲ್ಲಿ ನಿಮ್ಮ ಆಸಕ್ತಿ ಸಾಕಷ್ಟು ಹೆಚ್ಚಾಗುತ್ತೆ. ಕೇತುವಿನ ರಾಶಿ ಬದಲಾವಣೆಯಿಂದಾಗಿ ಈ ರಾಶಿಯವರಿಗೆ ಲಾಭ ದೊರಕುತ್ತೆ. ಉದ್ಯೋಗದಲ್ಲಿ ಪ್ರಗತಿ ಹೆಚ್ಚಾಗುತ್ತೆ. ಆದಾಯದಲ್ಲಿ ವೃದ್ಧಿ ಆಗುತ್ತೆ. ಭೂಮಿ, ಕಟ್ಟಡ ಮತ್ತು ವಾಹನ ಖರೀದಿಸುವ ಸಾಧ್ಯತೆ ಇತ್ತು. ಈ ಅವಧಿಯಲ್ಲಿ ನೀವು ಸಂಪೂರ್ಣವಾಗಿ ಅಪೂರ್ಣಗೊಂಡಂತಹ ಕಾರ್ಯಗಳನ್ನ ಪರಿಪೂರ್ಣಗೊಳಿಸ್ತೀರಾ. ನಿಮ್ಗೆ ಹಣದ ಲಾಭ ಇದೆ. ಈ ಸಮಯದಲ್ಲಿ ಯಾವುದೇ ರೀತಿಯ ಕೆಟ್ಟ ಮಾತುಗಳನ್ನ ಆಡದೆ ಮದ್ಯಪಾನವನ್ನ ಸೇವಿಸದೆ ಇದ್ರೆ ಖಂಡಿತವಾಗಿಯೂ ಕೂಡ ನಿಮ್ಮ ಮನಸ್ಸು ಆಧ್ಯಾತ್ಮಿಕತೆಯ ಕಡೆ ಹೆಚ್ಚಿನ ಒಲವನ್ನ ತೋರುತ್ತೆ ಅಂತ ಹೇಳಬಹುದು. ಈ ಹಂತದಲ್ಲಿ ಅಂದ್ರೆ ಜೀವನದ ಪ್ರತಿಯೊಂದು ಹಂತದಲ್ಲೂ ಕೂಡ ಸಾಕಷ್ಟು ನೋವುಗಳನ್ನ ಅನುಭವಿಸಿರ್ತೀರಾ. ಆದ್ರೆ ಇನ್ಮುಂದೆ ಯಶಸ್ಸನ್ನ ಪಡೆದುಕೊಳ್ತೀರಾ. ವ್ಯಾಪಾರವನ್ನ ಮಾಡ್ತಕ್ಕಂಥ ಈ ರಾಶಿಯ ಜನರು ಈ ಅವಧಿಯಲ್ಲಿ ಉತ್ತಮ ಸ್ಥಾನವನ್ನ ಗಳಿಸುವ ಸಂಭವ ಬಹಳಷ್ಟಿದೆ. ಈ ಅವಧಿಯಲ್ಲಿ ನೀವು ಹೊಸ ಯೋಜನೆಗಳಿಗೆ ಕೆಲಸವನ್ನು ಮಾಡಲು ಮುಂದೆ ಹೆಜ್ಜೆಯನ್ನ ಇರಿಸಿದ್ರೆ ಶುಭ ಫಲಗಳು ಪ್ರಾಪ್ತಿಯಾಗುತ್ತೆ. ಕೇತುವಿನ ಸಂಚಾರದ ಈ ಅವಧಿಯಲ್ಲಿ ನೀವು ವಿಶೇಷ ಆಸಕ್ತಿಯನ್ನು ಬೆಳೆಸ್ಕೊಳ್ತೀರಾ. ಇನ್ನು ಕೇತುವಿನ ಸಂಚಾರದಿಂದಾಗಿ ನಿಮ್ಮ ಅದೃಷ್ಟದ ಬಾಗಿಲು ತೆರೆಯುತ್ತೆ. ಈ ಸಮಯದಲ್ಲಿ ನಿಮ್ಮೆಲ್ಲ ಕೆಲಸಗಳು ಪೂರ್ಣಗೊಳ್ಳುತ್ತೆ. ಕೆಲಸದ ಸ್ಥಳದಲ್ಲಿ ನಿಮ್ಮ ಕೌಶಲ್ಯಗಳನ್ನ ಪ್ರದರ್ಶಿಸಲು ಉತ್ತಮ ಅವಕಾಶ ಸಿಗುತ್ತೆ. ಉದ್ಯೋಗದಲ್ಲಿ ಹೊಸ ಜವಾಬ್ದಾರಿಯನ್ನ ಪಡೆದುಕೊಳ್ತೀರಾ. ಸಂಬಳದಲ್ಲೂ ಕೂಡ ಏರಿಕೆ ಆಗುತ್ತೆ. ಎಲ್ಲಾ ಕ್ಷೇತ್ರದಲ್ಲೂ ಕೂಡ ಶುಭ ಫಲಗಳು ಪ್ರಾಪ್ತಿಯಾಗುತ್ತೆ. ಜೊತೆಗೆ ನೀವು ಅಗತ್ಯ ಇರ್ತಕ್ಕಂಥ ಒಂದಷ್ಟು ವಸ್ತುಗಳನ್ನ ದಾನ ಮಾಡೋದ್ರಿಂದ ನಿಮ್ಗೆ ಶುಭ ಫಲಗಳು ಸಿಗ್ತಾ ಹೋಗುತ್ತೆ. ಇನ್ನು ನೀವು ಕೇತುವಿನ ಮಂತ್ರವನ್ನ ಜಪಿಸೋದ್ರಿಂದಲೂ ಸಹ ನಿಮ್ಗೆ ಉತ್ತಮ ಫಲಗಳು ಸಿಗುತ್ತೆ. ಈ ಅವಧಿಯಲ್ಲಿ ನಿಮ್ಗೆ ಮಾನಸಿಕ ಶಾಂತಿ ದೊರಕಿ ಕಷ್ಟಗಳಿಂದ ಮುಕ್ತಿಯನ್ನ ಕಾಣ್ತೀರಾ. ಮದುವೆ ಆಗದೆ ಇರೋರಿಗೆ ಕಂಕಣ ಭಾಗ್ಯ ಕೂಡಿ ಬಂದಿದ್ದು ಮದುವೆಯ ಪ್ರಸ್ತಾಪಗಳು ಕೇಳಿ ಬರುತ್ತೆ. ಇನ್ನು ಮದುವೆ ಆಗಿರೋರಿಗೆ ಸತಿಪತಿಯ ನಡುವಿನ ಸಾಮರಸ್ಯ ಹೆಚ್ಚಾಗಿ ಹೊಂದಾಣಿಕೆಯನ್ನ ಕಾಣ್ತೀರಾ. ಮಕ್ಕಳನ್ನ ಮಾಡ್ಕೊಳ್ಬೇಕು ಅನ್ನೋ ನಿಮ್ಮ ಕನಸು ನನಸಾಗತ್ತೆ. ಮಕ್ಕಳಿಲ್ಲದೆ ಇರತಕ್ಕಂಥ ದಂಪತಿಗಳಿಗೆ ಪುತ್ರ ಸಂತಾನ ಪ್ರಾಪ್ತಿಯಾಗುವ ಯೋಗ ಇದೆ. ಧನ್ಯವಾದಗಳು.